ಯಾತಕ್ಕೆ ನಡೀತಾ ಇಲ್ಲ ಸದನ? ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರತಕ್ಕಂಥ ಒಂದು ಘಟನೆಗಳೇ ನಡೆದಿದೆ ಅವರು ಮಂತ್ರಿ ಇದ್ದಾಗ. ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆಯ ದಾರಿಯನ್ನು ತಪ್ಪಿಸಿದೆ. ಈಗಾಗಲೇ ಬಹುಶಃ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಆ ವಿಷಯವನ್ನು ಬರೆದಿಟ್ಟು ಈಗಾಗಿದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯಿತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ದೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರೆ. ಇವತ್ತವರೆಗೆ ಅದು 5,000 ಕೋಟಿ ಸದ್ಯ ಇಲ್ಲ. ಏನೋ ಅಕೌಂಟ್ ಮಿಸ್ಟೇಕು ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನು ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡಲಿಕ್ಕೆ ಹೊರಟಿದ್ದಾರೆ, ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ ಅದೆಲ್ಲವನ್ನು ಎಲ್ಲಾದರೂ ಎಕ್ಸ್ಪೋಸ್ ಮಾಡಿದ್ರೆ ಏನು ಅಂತ ಹೇಳಿ ಹೆದರಿಕೆಯಿಂದ ಬಹುಶಃ ವ್ಯಕ್ತಿ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ. ಅದ್ರ ಮುಖಾಂತರ ಸದನ ನಡೀತಾ ಇಲ್ಲ. ಗಾಲ್ಫ್ ಕ್ಲಬ್ ಏನು ರಚನೆ ಆಗಿತ್ತು ಮಾಡಿದ್ರು, ಅವರು ನಿರ್ಮಾಣ ಮಾಡಿದರು, ಅವರು ಆ ಭೂಮಿಯನ್ನು ಖರೀದಿ ಮಾಡಿದಾಗ ಆ ಖರೀದಿ ವ್ಯಾಪ್ತಿ ಒಳಗೆ ಖರಾಬ್ ಭೂಮಿಗಳಿತ್ತು. ಅವರು ಹೆಚ್ಚು ಕಡಿಮೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಖರೀದಿ ಮಾಡಿದ್ದಾರೆ. ಎಷ್ಟು ಎಕ್ಸ್ಟೆಂಟ್ ಗೊತ್ತಿಲ್ಲ ನನಗೆ, ಅದೆಲ್ಲ ಮಾಹಿತಿ ನನ್ನ ಹತ್ರ ಈಗ ಇಟ್ಕೊಂಡಿಲ್ಲ ಇತ್ತು. ಆ ಒಂದು ಎಕ್ಸ್ಟೆಂಟ್ ಅವರೇನು ಡೆವಲಪ್ಮೆಂಟಿಗೆ ಖರೀದಿ ಮಾಡಿದರು, ಖರೀದಿ ಮಾಡಿದ ವ್ಯಾಪ್ತಿ ಒಳಗೆ ಆ 70 ಎಕರೆ ಖರಾಬಿದೆ ಅಂತಕ್ಕಂಥದ್ದನ್ನು ಹಿಂದೆ ಇದ್ದಂಥ ಡಿ ಸಿಗಳು ಒಬ್ಬೊಬ್ಬರೇ, ಅದು 3 ಜನವೋ 4 ಜನವೋ ಡಿ ಸಿಗಳು. ಆಗಲೂ ಏನೇನಾಗಿದೆ, ಅವರುಗಳು ಆ ಡಿ ಸಿಗಳು ಜಿಲ್ಲಾಧಿಕಾರಿಗಳೇನು ಆ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಸೈಟ್ಗಳ ಬೇರೆ ನಿರ್ಮಾಣ ಮಾಡಿದ್ದಾರಲ್ಲ, ಆ ಸೈಟ್ಗಳ ಬಗ್ಗೆ ಅವರ ಮಾಲೀಕರ ಹತ್ರ ಏನೇನು ಪ್ರೆಷರ್ಗಳಾಕಿದ್ರು, ಅದನ್ನು ಸರಿಪಡಿಸ್ಲಿಕ್ಕೆ ರೇಟ್ ಫಿಕ್ಸ್ ಮಾಡಲಿಕ್ಕೆ ಏನೇನು ಪ್ರೆಷರ್ ಹಾಕಿದ್ರು, ಮೊದಲು ಎಷ್ಟು ರೇಟ್ ಹಾಕಿದ್ರು ಒಬ್ಬ ಜಿಲ್ಲಾಧಿಕಾರಿ, ನಂತರ ಬಂದಂತನೂ ಮತ್ತೆಷ್ಟು ಏರಿಕೆ ಮಾಡ್ದ, ಮತ್ತು ಇನ್ನೊಬ್ಬ ಬಂದನು ಇನ್ನೆಷ್ಟು ಏರಿಕೆ ಮಾಡ್ದ, ಕೊನೆಗೆ ಸ್ಕ್ವೇರ್ ಮೀಟ್ರಲ್ಲಿ ಲೆಕ್ಕ ಹಾಕೋರು. ನಿಮ್ಮ ಸ್ಕ್ವೇರ್ ಫೀಟಲ್ಲಿ 70 ಎಕರೆನ ಹಣ ಫಿಕ್ಸ್ ಮಾಡಿದ್ದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹಾಕ್ತಾರೆ ಆ 70 ಎಕರೆಗೆ. ಆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಈಗ ಇಲ್ಲಿ ಲೆಕ್ಕ ಹಾಕಿದ್ರೆ ಒಂದೊಂದು ಎಕರೆ ಭೂಮಿಗೆ ಸ್ಕ್ವೇರ್ ಇದನ್ನು ಮಾರಾಟ ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇವ್ರ ಲೆಕ್ಕಾಚಾರದಲ್ಲಿ ಡೆವಲಪ್ಮೆಂಟ್ ಮಾಡಿ 50 ಕೋಟಿ 60 ಕೋಟಿ ಹೋಯ್ತದೆ ಇವ್ರು ಮಾಡೋದು. ಈಗಿನ ಅಲ್ಲಿರ್ತಕ್ಕಂಥ ಬೆಲೆ ಇವ್ರಿಗೆ 2 ಕೋಟಿ ಕೊಡ್ತಾರಂತ ರೈತರಿಗೆ. ಏನು 2 ಕೋಟಿ ಏನು ಭಾಳ ಅವ್ರು ಹೇಳೋದು ನೋಡಬೇಕು ಎಕ್ಸ್ಪ್ರೆಷನ್. ಇದು ಧರ್ಮ ಕೊಡ್ತಾರ 2 ಕೋಟಿನ? ನಿಮ್ಮ ಅಧ್ಯಕ್ಷತೆಯಲ್ಲೇ ಫಿಕ್ಸ್ ಮಾಡಿದಿರಲ್ಲಪ್ಪ 12 ಕೋಟಿನ ನಿಮ್ಮ ಕ್ಯಾಬಿನೆಟ್ನಲ್ಲಿ. ಇಲ್ಲಿ 2 ಕೋಟಿ ಫಿಕ್ಸ್ ಮಾಡ್ತೀರಾ? ಇದು ಇರ್ತಕ್ಕಂಥ ಎಲ್ಲಿ ಬಂದಿದ್ದಾರೆ ಬ್ರದರ್? ಎಷ್ಟು ಈಗಾಗಲೇ 1 ವರ್ಷ ಆಯ್ತಾ ಬಂತಲ್ಲ. ಪ್ರಿಲಿಮಿನರಿ ನೋಟಿಫಿಕೇಷನ್ 2025ರಲ್ಲಿ ಮಾಡಿದ್ರು. ಈಗ ಒಂದೊಂದು ಊರಿಂದ ಮೊದಲು 3 ಹಳ್ಳಿದು ಮಾಡಿದ್ರು ಫೈನಲ್ ನೋಟಿಫಿಕೇಷನ್ನು. ಎಷ್ಟು ಜನ ಕೊಟ್ಟಿದ್ದೀರಿ, ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಜನ ದುಡ್ಡು ತಗೊಂಡವ್ರೆ? ಅದು ನಿಮ್ಮ ದಬ್ಬಾಳಿಕೆ, ನಿಮ್ಮ ಇರ್ತಕ್ಕಂಥ ಪುಡಾರಿಗಳನ್ನ ಇಟ್ಕೊಂಡು ಎದುರಿಸಿ ಪದರಿಸಿ ಗ್ರ್ಯಾಂಟ್ ಲ್ಯಾಂಡೆಲ್ಲ ವಜಾ ಮಾಡ್ತೀವಿ, ಕಿತ್ಕೋತೀವಿ, ಇದೆಲ್ಲ ಹೇಳಿ ಎದುರಿಸಿ ಎಷ್ಟು ಜನದ ಕೈಲಿ ತಗೊಂಡಿದ್ದೀರಿ ಈಗ ಭೂಮಿನ? ಎಲ್ಲ ಜನಗಳ ಮುಂದಿಡಿ. ಎಲ್ಲಿ ಒಪ್ಕೊಂಡವ್ರು ಜನ? 100% ನಡೀತಾ ಇದೆ. ಈಗಾಗಲೇ ರೈತರುಗಳೇ ನ್ಯಾಯಾಲಯಕ್ಕೆ ಅರ್ಜಿ ಹಾಕೊಂಡವ್ರೆ, ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ, ಇದು ಇಲ್ಲಿಗಲ್, ಇದು ಸ್ಟಾಪ್ ಮಾಡಿ ಅಂತ ಅರ್ಜಿ ಹಾಕೊಂಡವ್ರು. ಅದು ಪ್ರಧಾನಮಂತ್ರಿಗಳ ತೀರ್ಮಾನ ಮಾಡ್ತಾರೆ, ನಮ್ಮ ಮುಂದೆ ಅದೇನು ಚರ್ಚೆ ಆಗಿದೆ. ಅದೀಗ ಸರ್ಕಾರ ಹೇಳಿದೆಯಲ್ಲ ನಾವು ವಿರೋಧ ಮಾಡ್ತೀವಿ ಅಂತೇಳಿ. ಮೊನ್ನೆ ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳು ನಾವು ಅದಕ್ಕೆ ಒಪ್ಪಿಗೆ ಕೊಡಲ್ಲ, ವಿರೋಧ ಮಾಡ್ತೀವಿ ಅಂತೇಳಿ ಅಸೆಂಬ್ಲಿಲೇ ಹೇಳಿದ್ದಾರೆ. ನಮ್ಮದು ಅದಕ್ಕೆ ಧ್ವನಿ ಇದೆ. ಅದಕ್ಕೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ವಿಷಯದಲ್ಲಿ ಬೇಡ ಅಂತಕ್ಕಂಥ ಈಗಾಗಲೇ ನಾವು ಅರಣ್ಯ ಸಚಿವರು, ಕೇಂದ್ರ ಸಚಿವರಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡಿದ್ವಿ.